ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನರೇಗಾ ಬದಲು ಜಿ ರಾಮ್ಜಿ ಯೋಜನೆ ಜಾರಿ ವಿಚಾರ ಕೇಂದ್ರ ಸರ್ಕಾರದ ವಿರುದ್ಧ ಡಿಸಿಎಂ ಡಿಕೆಶಿ ಆಕ್ರೋಶ ಹೊರಹಾಕಿದ್ದಾರೆ. ನರೇಗಾ ಯೋಜನೆಯಡಿ 75:25ರಷ್ಟು ದುಡ್ಡು ಬರ್ತಾ ಇತ್ತು. ಆದರೆ ಜಿ ರಾಮ್ಜಿ ಯೋಜನೆಯಲ್ಲಿ 60:40 ಇದೆ. ಬಿಜೆಪಿ ಅಧಿಕಾರದಲ್ಲಿರುವಂಥ ರಾಜ್ಯದಲ್ಲೇ ಇದು ಜಾರಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಿಜೆಪಿಯವರು ಗಾಂಧಿ ಹೆಸರನ್ನು ತೆಗೆದುಹಾಕೋಕ್ಕೆ ಹೊರಟಿದ್ದಾರೆ. ಅವರ ಪಕ್ಷ ಅಧಿಕಾರದಲ್ಲಿ ಪರ್ಮನೆಂಟ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ಎಂತೆಂತಹ ಚಕ್ರವರ್ತಿಗಳೆಲ್ಲ ವಾಪಸ್ಸಾದರು. ಸದ್ದಾಂ ಹುಸೇನ್, ಅಲೆಕ್ಸಾಂಡರ್ ಪರಿಸ್ಥಿತಿ ಏನಾಯಿತು? ನಾಯಕರನ್ನ ತಯಾರು ಮಾಡಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸದ್ದಾಂ ಹುಸೇನ್, ಅಲೆಕ್ಸಾಂಡರ್ ಪರಿಸ್ಥಿತಿ ಏನಾಯಿತು? ನಾನು ಅಂತ ಮೆರಿತಾ ಇದ್ದವ್ರದ್ದು. ಹಾಗೇನೆ ಬಿಜೆಪಿ ನಾಯಕರದ್ದು ಕೂಡ ಜಾಸ್ತಿ ದಿನ ನಡೆಯೋದಿಲ್ಲ ಅನ್ನುವಂತಹ ತಿರುಗೇಟನ್ನು ಡಿಸಿಎಂ ಡಿಕೆಶಿ ಕೊಟ್ಟಿದ್ದಾರೆ. ಉದ್ಯೋಗ ಖಾತ್ರಿ ಯೋಜನೆ ಎಂತಕ್ಕೋಸ್ಕರ ತಂದ್ರು? ಯಾರಿಗೆ ಇವತ್ತು ಊಟ ಇಟ್ಕೊಂಡಿರಬಾರ್ದು, ಕೂಲಿಗಾರ ಕೊಡಬೇಕು. ಯಾವ ರೀತಿ ತೀರ್ಮಾನ ಆಯ್ತು ಅಂದ್ರೆ ನಮ್ಮ ಕಾಲದಲ್ಲಿ ಆಯ್ತಪ್ಪ, ನೀ ಬೇರೆಯವ್ನ ಜಮೀನಿಗೆ ಹೋಗಿ ನೀನು ಕೂಲಿ ಮಾಡ್ಕೊಳಕ್ಕಾದ್ರೆ ನಿನ್ಗೆ ಅವಮಾನ ಕಡಿಮೆ ಆಗ್ತದೆ. ನೀನು ಆಶ್ರಯ ಮನೆ ಕಟ್ಕೋತೀಯಾ, ನೀನು ಹಿಂಗು ಗುಂಡಿ ಮಾಡ್ಕೊಳ್ತೀಯಾ, ನಿನ್ನ ಜಮೀನಲ್ಲೇ ನೀನು ಕೂಲಿ ಮಾಡ್ಕೊಳ್ತೀಯಾ, ನಿನ್ನ ಜಮೀನಲ್ಲೇ ವ್ಯವಸಾಯ ಮಾಡ್ಕೊಳ್ತೀಯಾ, ಅದಕ್ಕೂ ಕೂಡ ನಾನು ಕೂಲಿ ಕೊಡ್ತೀನಿ ಅಂತೇಳಿ ಇವತ್ತು ತೀರ್ಮಾನ ಮಾಡಿ ಇವತ್ತು ಒಂದು ಐತಿಹಾಸಿಕ ತೀರ್ಮಾನವನ್ನ ನಮ್ಮ ಸೋನಿಯಾ ಗಾಂಧಿ ಅವರ ಮುಖಂಡತ್ವದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ, UPA ಸರ್ಕಾರ ಇದಕ್ಕೆ ಮಾಡ್ತು. ಈಗ ಅದನ್ನ ಏನ್ ಮಾಡ್ತಾರೆ, 90% ಕೇಂದ್ರ ಸರ್ಕಾರ, 10% ಅವ್ರು ಕೊಡೋದಿತ್ತು. ಕೆಲವು ಯಾವ್ದಾದ್ರು ಒಂದು ಪದಾರ್ಥಗಳಿಗೆ, ಸಿಮೆಂಟ್ಗೆ, ಕಬ್ಬಿಣಕ್ಕೆ 75-25 ಇತ್ತು. ಈಗ 60-40 ಸ್ಕೀಮ್ ಮಾಡಿದ್ದಾರೆ. ಆಮೇಲೆ 150 ದಿನ ಬರಗಾಲದಲ್ಲಿ ಇತ್ತು. ಬರೀ 1 ವರ್ಷ ಮಾತ್ರ ಬರಗಾಲಕ್ಕೆ ಕೊಟ್ರು. ಅದಾದ್ಮೇಲೆ ಎಲ್ಲೂ ಕೊಡಲಿಲ್ಲ. ನಮ್ಮ ರಾಜ್ಯದಲ್ಲಿ ಬರಗಾಲ ಕೋವಿಡ್ ಸಂದರ್ಭದಲ್ಲೂ ಕೊಟ್ಟಿಲ್ಲ. 150 ದಿನ ಕೊಡಕ್ ಹೋಗಿಲ್ಲ. ನಾವೆಲ್ಲ ಅದನ್ನೆಲ್ಲ ಬೇಡಿಕೆಯನ್ನು ನಾವೆಲ್ಲ ಇಟ್ಟಿದ್ದು. ಇವತ್ತು ಇದನ್ನ ತಪ್ಪಿಸ್ಬೇಕು ಅಂತೇಳಿ ಅವರ ಪಕ್ಷ ಅಧಿಕಾರ ಯಾರು ಪರ್ಮನೆಂಟ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಪಕ್ಷ ಎಷ್ಟು ದಿನ ಇರ್ತದೆ? ಎಲ್ಲಾರು ಒಂದ್ ಕಡೆ ಕೊನೆ ಇರ್ಲೇಬೇಕಲ್ಲ. ಎಂತೆಂತ ಚಕ್ರವರ್ತಿಗಳೆಲ್ಲ ಹೋಗ್ಬಿಟ್ರಲ್ವಾ? ಏನ್ ಬಿಜೆಪಿ ಏನ್ ಪರ್ಮನೆಂಟ್ ಆಗಿರ್ತದ? ಅಲೆಕ್ಸಾಂಡರ್ ದ ಗ್ರೇಟ್, ಎಂತೆಂತ ಮಹಾ ಚಕ್ರವರ್ತಿಗಳು ಎಲ್ಲ ದೇಶ 3 ಭಾಗ ತೆಗೆದುಕೊಂಡು ಬಂದವರೆಲ್ಲ ವಾಪಸ್ ಆಗೋದು. ಸದ್ದಾಂ ಹುಸೇನ್ ಏನಾಯ್ತು? ಔಸ್ಕೋಬೇಕಾದಂತ ಒಂದು ಪರಿಸ್ಥಿತಿ ಬಂತು. ಅವರ ಪಕ್ಷ ಅಧಿಕಾರ ಯಾರು ಪರ್ಮನೆಂಟ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಪಕ್ಷ ಎಷ್ಟು ದಿನ ಇರ್ತದೆ? ಎಲ್ಲಾರು ಒಂದ್ ಕಡೆ ಕೊನೆ ಇರ್ಲೇಬೇಕಲ್ಲ. ಎಂತೆಂತ ಚಕ್ರವರ್ತಿಗಳೆಲ್ಲ ಹೋಗ್ಬಿಟ್ರಲ್ವಾ? ಏನ್ ಬಿಜೆಪಿ ಏನ್ ಪರ್ಮನೆಂಟ್ ಆಗಿರ್ತದ? ಅಲೆಕ್ಸಾಂಡರ್ ದ ಗ್ರೇಟ್, ಎಂತೆಂತ ಮಹಾ ಚಕ್ರವರ್ತಿಗಳು ಎಲ್ಲ ದೇಶ 3 ಭಾಗ ತೆಗೆದುಕೊಂಡು ಬಂದವರೆಲ್ಲ ವಾಪಸ್ ಆಗೋದು. ಸದ್ದಾಂ ಹುಸೇನ್ ಏನಾಯ್ತು? ಔಸ್ಕೋಬೇಕಾದಂತ ಒಂದು ಪರಿಸ್ಥಿತಿ ಬಂತು. ಅವರ ಪಕ್ಷ ಅಧಿಕಾರ